ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ಕಂಗಳ ನೋಟ ಲಿಂಗಕ್ಕೆ ಭಾರ, ಅಂಗ ಜೀವಿಗಳ ಕೂಡೆ ನುಡಿವನೆ ಶರಣನು. ನಡೆನುಡಿ ಮುಗ್ಧ ಗುಹೇಶ್ವರ ನಿಮ್ಮ ಶರಣನು. ಈ ವಚನದ ಸಾರ ಹೀಗಿದೆ. ಶರಣರು ಶಿವಾದ್ವೈತಿಗಳು, ಲಿಂಗಜೀವಿಗಳು. ಅವರ ದೃಷ್ಟಿಯಲ್ಲಿ ಅಂಗ ಮತ್ತು ಲಿಂಗ ಬೇರೆ ಬೇರೆ ಅಲ್ಲ, ಎರಡು ಬೇರೆ ಎಂಬುವ ದೃಷ್ಟಿಕೋನ ಸರಿಯಾದುದಲ್ಲ. ಲೌಕಿಕ ವಿಷಯಗಳತ್ತ ಮನಸ್ಸು ಹರಿಸುವವರು ಅಂಗಜೀವಿಗಳು. ಅವರ ದೃಷ್ಟಿಯಲ್ಲಿ ಅಂಗವೇ ಬೇರೆ. ಇಂತಹ ವ್ಯಕ್ತಿಗಳೊಂದಿಗೆ ಲಿಂಗಜೀವಿಗಳಾದ ಶರಣರು ಯಾವುದೇ ನಡೆನುಡಿಗಳ ವ್ಯವಹಾರ ಹೊಂದಲಾರರು. ಅವರ ನಡೆನುಡಿಗಳು ಮುಗ್ಧವಾಗಿರುವವಲ್ಲದೆ ಅವುಗಳಲ್ಲಿ ಲಿಂಗದ ಕಡೆ ಸಮನಿಸಿರುವುದು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ವೀರಶೈವ ಮತದಲ್ಲಿ ಪ್ರವೇಶ ಬಯಸುವವನು ಪಶು, ಹಣ ಮೊದಲಾದವುಗಳಲ್ಲಿ ಹಾಗೂ ಶರೀರ ಪ್ರಾಣಾದಿಗಳ ವಿಷಯದಲ್ಲಿ ಅತಿಯಾದ ವ್ಯಾಮೋಹ ಇರಿಸಿಕೊಳ್ಳಬಾರದು. ಐಹಿಕ ಮತ್ತು ಅಮುಷ್ಟಿಕ ಸುಖಗಳು ಕ್ಷಣಿಕವೂ ದುಃಖ ಮಿಶ್ರಿತವೂ ಬಂಧನಕಾರಕವೂ ಆಗಿರುವುದರಿಂದ ಅವುಗಳ ಬಗೆಗಿನ ಆಸಕ್ತಿಯನ್ನು ತ್ಯಜಿಸಿ ವೈರಾಗ್ಯ ಸಂಪನ್ನನಾಗಬೇಕು. ಪ್ರಪಂಚದಲ್ಲಿ ಮತ್ತು ಶರೀರದಲ್ಲಿರುವ ಹಲವು ಸಂಗತಿಗಳಲ್ಲಿ ಯಾವುದು ನಿತ್ಯ ಮತ್ತು ಯಾವುದು ಅನಿತ್ಯ ಎಂಬುದನ್ನು ಸರಿಯಾಗಿ ತಿಳಿದಿರಬೇಕು. ಶಾಸ್ತ್ರದಲ್ಲಿ ಶಮಾಧಿ ಷಟ್ಕ ಸಂಪತ್ತಿ ಎಂದು ಕರೆಯಲ್ಪಡುವ ಶಮೆ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ ಮತ್ತು ಸಮಾಧಾನ ಎಂಬ 6 ಗುಣಗಳಿಂದ ಕೂಡಿದವನಾಗಿರಬೇಕು. ಮೋಕ್ಷಾಕಾಂಕ್ಷಿಯಾಗಿ ಎಲ್ಲ ಲೋಕಗಳಿಗೆ ಶಿವನನ್ನೇ ಪ್ರಭುವೆಂತಲೂ ತಿಳಿದಿರಬೇಕು. ಶರಣು ಶರಣಾರ್ಥಿಗಳು.